ಇದು ಈ ಮಳೆ ಹೊಡಿಬೇಕು ಅಂತ ಒಂದು ಕಾನ್ಸೆಪ್ಟ್ ಬಂದಿದೆ. ಮಳೆ ಹೊಡಿಬೇಕು. ಪಂಚಲೋಹದ ಮಳೆ ಅಥವಾ ಮಿಶ್ರಲೋಹದ ಮಳೆ ಹೊಡಿರಿ, ಅವಾಗ ಈ ರಸ ಸೋರೋದು ಕಮ್ಮಿ ಆಗುತ್ತೆ ಮತ್ತು ಇಳುವರಿನೂ ವಿಪರೀತ ಬರುತ್ತೆ ಅಂತ ಹೇಳ್ತಾರೆ. ಪಂಪ್ನಲ್ಲಿ ಪಂಪ್ ಮಾಡ್ತಾ ಇರ್ತೀರ, ಪೈಪನ್ನೇ ತೂತ ಮಾಡಿದರೆ ಇರ್ತದೆ. ಪ್ರತಿಯೊಂದಕ್ಕೂ ಫೈಲಮ್ ಆ್ಯಂಡ್ ಸೈಲಮ್ ಇದ್ದೇ ಇದೆ. ಯಾವ ಗಿಡಗಳಾಗಲಿ ಅದರಲ್ಲಿದೆ. ಅದನ್ನೇ ಕಟ್ ಮಾಡ್ತೀರಾ ಆದರೆ ನೀವೇನು ಮಾಡೋದು? ತೊಗಟೆ ಜಾಗ ಮಾತ್ರ ತೆಕ್ಕೋಬೇಕು. ಅದಕ್ಕೆ ಅರಿಜೀರಿಗೆ ಪೇಸ್ಟ್ ಹಚ್ಬಿಡಿ, ಸಾಕು. ಇದು ಭಾಳ ಹಳೆ ಕಾಲದಿಂದ ಆಯುರ್ವೇದಿಕ ಮಾಡಿಕೊಂಡು ಬಂದಂಥ ಮೆಥಡ್ ಇದೆ. ಯಾಕಂದರೆ ಸರ್, ಇವಾಗ ತೆಂಗಿನ ಮರದಲ್ಲಿ ಸೊರಗು ರೋಗ ಅಂತ ಬರುತ್ತೆ. ಕಾಂಡದಿಂದ ಒಂದು ದ್ರವ ಥರ ಸೋರಕ್ಕೆ ಶುರುವಾಗುತ್ತೆ. ಡಿಫ್ರೆಂಟ್ ಹೈಟ್ಸಲ್ಲಿ, ಡಿಫ್ರೆಂಟ್ ಏಜ್ ಟ್ರೀನಲ್ಲಿ ಬರ್ತಾ ಇರುತ್ತೆ. ಈ ಯಾಕೆ ಈ ದ್ರವ ರೂಪದ ಗೊಬ್ಬರ ಇದೇನು? ಈ ದ್ರವ ಏನು? ಇದು ಯಾಕೆ ಫಾರ್ಮೇಷನ್ ಆಗಿದೆ? ಯಾಕೆ ಅದು ಕಾಂಡದಿಂದನೇ ಔಟ್ ಆಗಿ ಬರ್ತಾ ಇದೆ? ಅಥವಾ ಬೇರೆ ಏನಾದ್ರು ಔಟ್ಲೆಟ್ಗಳು ಸಿಗ್ತಾ ಇಲ್ವೇ? ಈ ರೀತಿ ನಮಗೆ ಸೊರಗು ರೋಗ ಬಂದಾಗ ನಾವು ಯಾವ ರೀತಿ ಕ್ರಮ ತಗೊಂಡು ಇದನ್ನು ಹತೋಟಿ ಮಾಡ್ಬೋದು? ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಈ ರಸ ಸೋರುವ ರೋಗ ಅಂತ ಕರೀತಾರೆ ಇದನ್ನು. ಇದು ಏನಾಗ್ತದೆ, ಮುಖ್ಯವಾಗಿ ಯಾವ ರೋಗಗಳು, ಯಾವ ಕೀಟಗಳು ಬರೋದು ಇಂಬ್ಯಾಲೆನ್ಸ್ಡ್ ಫುಡ್. 16 ಪೋಷಕಾಂಶಗಳು ಇಲ್ಲದಿದ್ದಲ್ಲಿಗೆ ರೋಗಗಳು ನಾವು ಬೇರೆ ಇದರಲ್ಲಿ ಎಲ್ಲ ಹೇಳಿದ್ದೀನಿ, ಅಟ್ರ್ಯಾಕ್ಟ್ ಆಗ್ತದೆ, ರೋಗಗಳು ಬರ್ತವೆ. ಸೊ ಇದು ಒಂದೊಂದು ಆ ಟೈಮಿನಲ್ಲಿ ಯಾವ ರೀತಿಯ ನಿಮ್ಮ ರೋಗಾಣುಗಳು ಇದ್ದಾವೆ ಅದು ಅದರ ಮೇಲೆ ಹೊಂದ್ಕೊಂಡಿದೆ. ತಡ್ಕೊಳ್ಳುವ ಶಕ್ತಿ ಗಿಡಕ್ಕೆ ಎಷ್ಟಿದೆಯಾ ಅದರ ಮೇಲೆ ಹೊಂದ್ಕೊಂಡಿರ್ತವೆ. ಇದು ನಾವು ಭಾಳ ವರ್ಷದಿಂದ, ನಾನು ಆಗಲೇ ಹೇಳಿದಲ್ಲ ನಿಮಗೆ, 3 ವರ್ಷಕ್ಕೊಂದ್ಸಲ ಗೊಬ್ಬರ ಕೊಟ್ಟರೆ ಸಾಕು ಅಂತ ಹೇಳುವಂಥದ್ದಿದೆ. ಈ ರಸ ಸೋರುವ ರೋಗಗಳು ಬಂದೇ ಬರುತ್ತೆ. ಸೊ ಇದನ್ನು ಮಾಡಲಿಕ್ಕೆ ಭಾಳ ಸುಲಭದ ಉಪಾಯ. ಒಂದು ಒಳ್ಳೆಯ ಗೊಬ್ಬರ ಕೊಡಿ, ನಾರ್ಮಲ್ ಮೆಥಡ್ನಲ್ಲಿ ಹೇಳಿದಾಗೆ ಗೊಬ್ಬರ ಕೊಡಿ. ಎರಡನೇದು, ಕೂಡಲೇ ಮಾಡಬೇಕಾದ್ರೆ ಎಷ್ಟು ನಿಮಗೆ ಹೋಗಿ ಮಾಡಲಿಕ್ಕೆ ಆಗ್ತದೆ ಅಷ್ಟು ಎತ್ತರದವರೆಗೆ ಅದನ್ನು ಸೋರುವ ಜಾಗದಲ್ಲಿ ಸ್ವಲ್ಪ ಕಟ್ ಮಾಡಿಬಿಟ್ಟು ಅದಕ್ಕೆ ಕರಿಜೀರಿಗೆ ಪೇಸ್ಟ್ ಹಚ್ಚಿಬಿಡಿ. ಕರಿಜೀರಿಗೆ ಪೇಸ್ಟ್ ಹಚ್ಚಿಬಿಡಿ. ಆಮೇಲೆ ಸೂಪರ್ 18 ಕೊಟ್ಟುಬಿಡಿ. ಕಂಪ್ಲೀಟ್ ರಿಕವರ್ ಆಗುತ್ತೆ. ಯಾವ ಸಮಸ್ಯೆಗಳು ಬರೋದಿಲ್ಲ, ಯಾವುದು ಇದು ಬರೋದಿಲ್ಲ. ಯಾಕೆಂದರೆ ಇದು ಅದನ್ನು ಮಣ್ಣನ್ನು ಇಂಪ್ರೂವ್ ಮಾಡಿ ಕೊಡುವಂಥ ಶಕ್ತಿ ಸೂಪರ್ 18 ಗೊಬ್ಬರಕ್ಕೂ ಇದೆ. ಅದೇ ರೀತಿ ಮಾಡಿದರೆ ಅದು ದೊಡ್ಡ ಸಮಸ್ಯೆಗಳೇ ಅಲ್ಲ. ಎಷ್ಟು ಇದರನ್ನು ಸರಿ ಮಾಡಿಸಿಕೊಳ್ಬೋದು. ಈಗ ನೀವು ಹೇಳೋದು ಕಾಂಡದ ಎಲ್ಲಿ ರಸ ಸೋರ್ತಾ ಇದೆಯಲ್ಲ, ಈ ಕಾಂಡ ಅದು ಈ ಭಾಗದಲ್ಲಿ ಎಲ್ಲಿ ಶುರುವಾಯಿತು ಅಂತೇಳಿ, ಆ ಶುರುವಾದ ಜಾಗದಲ್ಲಿ ಸ್ವಲ್ಪ ಓಪನ್ ಮಾಡಿ, ಒಂದು ಮಿಲಿಮೀಟರ್ಸ್, ತುಂಬ ಇಂಚ್ ಗಟ್ಟಲೆ ಏನು ಬೇಡ, ವೆರಿ ಸ್ಮಾಲ್, ತೊಗಟೆ ಜಾಗ ಮಾತ್ರ ತೆಕ್ಕೋಬೇಕು. ಅದಕ್ಕೆ ಅರಿಜೀರಿಗೆ ಪೇಸ್ಟ್ ಹಚ್ಬಿಡಿ, ಸಾಕು. ಇದು ಭಾಳ ಹಳೆ ಕಾಲದಿಂದ ಆಯುರ್ವೇದಿಕದ ಮಾಡಿಕೊಂಡು ಬಂದಂಥ ಮೆಥಡ್ ಇದೆ. ಇದು ಈ ಮಳೆ ಹೊಡಿಬೇಕು ಅಂತ ಒಂದು ಕಾನ್ಸೆಪ್ಟ್ ಬಂದಿದೆ. ಮಳೆ ಹೊಡಿಬೇಕು. ಪಂಚಲೋಹದ ಮಳೆ ಅಥವಾ ಮಿಶ್ರಲೋಹದ ಮಳೆ ಹೊಡಿರಿ, ಅವಾಗ ಈ ರಸ ಸೋರೋದು ಕಮ್ಮಿ ಆಗುತ್ತೆ ಮತ್ತು ಇಳುವರಿನೂ ವಿಪರೀತ ಬರುತ್ತೆ ಅಂತ ಹೇಳ್ತಾರೆ. ನಾನು ಅದಕ್ಕೆ ನನ್ನ ಫೇಮಸ್ ಸ್ಲೋಗನನ್ನು ರಿಪೀಟ್ ಮಾಡಬೇಕು, ಕುರಿಗಳಿದ್ದಲ್ಲಿ ಕುರುಬರು ಇರ್ತಾರೆ ಅಂತ. ಯಾಕೆ ಅಂತ ಹೇಳಿದರೆ, ಯಾವುದೇ ಗಿಡ ಆಗಲಿ, ಫ್ಲೋಯಮ್ ಆ್ಯಂಡ್ ಜೈಲಮ್ ಅಂತ 2 ಟ್ಯೂಬ್ ಇದೆ. ಹೌದು. ಆಹಾರ ಮೇಲೆ ತಗೊಳ್ಳೋದು, ಅಲ್ಲಿ ಎಲೆಯಲ್ಲಿ ಫೋಟೋಸಿಂಥೆಸಿಸ್ ಆಗಿ ಅಡುಗೆ ಆದಮೇಲೆ ಬೇರೆ ಬೇರೆ ಎಲ್ಲೆಲ್ಲಿಗೆ ಬೇಕೋ ಅಲ್ಲಿಗೆ ಕಳಿಸುವಂಥದ್ದು. ನೀವು ಮೊಳೆ ಹೊಡೆಯುವಾಗ ಅದನ್ನು ಪಂಚರ್ ಮಾಡಿದರೆ, ಒಂದು ಪಂಪ್ ಮಾಡುವಾಗ ನೀರು ಪಂಪ್ ಮಾಡೋ ಪೈಪನ್ನೇನು ಪಂಚರ್ ಮಾಡಿದರೆ ನೀರೆಲ್ಲಿ ಹೋಗುತ್ತೆ? ಹೊಡಿಲೇಬಾರ್ದು. ನಾನು ಒಂದು ಹೇಳ್ತೀನಿ, ಯಾರು ಮೊಳೆ ಹೊಡೆಯುವಾಗ ಈ 2 ಪೈಪುಗಳನ್ನು ಬಿಟ್ಟು ಮೊಳೆ ಹೊಡೆದಿದ್ದಾರ, ಅವರಿಗೆ ಏನೋ ಅದೃಷ್ಟದಿಂದ ಬಂದಿರ್ಬೋದು ರಿಸಲ್ಟ್ ಅಂತ ಹೇಳ್ಬೋದು. ಇಲ್ಲಾಂದರೆ 99% ಸಾಧ್ಯನೇ ಇಲ್ಲ. ಯಾವ ಲೋಹಗಳು, ಪಂಚಲೋಹ ಆಗಲಿ ಎಂಥ ಲೋಹಗಳಾಗಲಿ, ಕೆಲವರು ಕಾಪರ್ ವೈರ್ ಅಂತಾರೆ, ಕೆಲವರು ಪಂಚಲೋಹ ಅಂತ ಹೇಳ್ತಾರೆ. ಕಾಪರ್ ಮೊಳೆಗಳು ನೋಡಿರಿ ಅಂತೇಳಿ, ಇದು ಸಾಧ್ಯನೇ ಇಲ್ಲ. ಕಾಸ್ಮಿಕ್ ರೇ ಅದರಿಂದ ಹೇಳ್ಕೊಂಡ್ರೆ ಸ್ಪ್ರೆಡ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಕಾಸ್ಮಿಕ್ ರೇ ಆಗಬೇಕಾದ್ರೆ ಮಣ್ಣಿನಿಂದ ಸೂಕ್ಷ್ಮ ಜೀವಾಣುಗಳನ್ನು ಬೆಳೆಸಿಕೊಂಡು ಮೇಲೆ ತಗೊಂಡು ಹೋಗ್ಬೇಕು ಆಹಾರ, ಅಥವಾ ಎಲೆಗಳ ಮುಖಾಂತರ ಬಂದಾಗ ತಗೊಳ್ಬೇಕು. ಬೇರೆ ಯಾವ ರೀತಿಯಲ್ಲೂ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ದೇವರು ಕೊಟ್ಟಿದ್ದು 3ಕ್ಕೇ, ಒಂದು ಹಸಿರೆಲೆ, ಒಂದು ಗೊಬ್ಬರ ಚೆನ್ನಾಗಿ ಮಾಡುವಂಥ ಮೆಥಡ್ಗಳು ಕಾಪರ್ ವೈರ್ನಲ್ಲಿ. ಇಲ್ಲದೆ ಇದು ಮೊಳೆ ಹೊಡೆದು ಬಿಟ್ಟು ಎಂತ ಮಾಡ್ತೀರ? ನಾವು ಪೈಪ್ ಒಂದು ಪಂಪ್ನಲ್ಲಿ ಪಂಪ್ ಮಾಡ್ತಾ ಇರ್ತೀರ, ಪೈಪನ್ನೇ ತೂತ ಮಾಡಿದರೆ ಎಂಥದ್ದು? ಪ್ರತಿಯೊಂದಕ್ಕೂ ಫೈಲಮ್ ಆ್ಯಂಡ್ ಸೈಲಮ್ ಇದ್ದೇ ಇದೆ. ಯಾವ ಗಿಡಗಳಾಗಲಿ ಅದರಲ್ಲಿದೆ. ಅದನ್ನೇ ಕಟ್ ಮಾಡ್ತೀರಾ ಆದರೆ ನೀವೇನು ಮಾಡೋದು? ಅನಾವಶ್ಯಕವಾಗಿ ನಾವು ಕಾಂಡವನ್ನು ಡ್ಯಾಮೇಜ್ ಮಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ಅಂದರೆ ವಿ ಆರ್ ಡಿಸ್ಟರ್ಬಿಂಗ್ ದ ಸಿಸ್ಟಮ್. ಸಿಸ್ಟಮ್. ಹೌದು.
ಹಾಗಾಗಿ ಯಾವುದೇ ರೀತಿ ಪ್ರಯತ್ನ ಬೇಕಿಲ್ಲ. ಬೇಕಿಲ್ಲ. ಸೊ ನಾನು ಹೇಳ್ತೀನಿ, ಇದು ಮಾಡುವಂಥ ಮೂರ್ಖತನ. ಹ್ಞೂ ಇದರಲ್ಲಿ ಯಾವ ಸಮಸ್ಯೆಗಳು ಇಲ್ಲ. ಮಾಡಿದ ಸುಮ್ಮನೆ ಒಬ್ಬರು ಏನೋ ಮಾಡಿದ್ದಾರೆ, ಯಾರ್ದೋ ಒಂದು ಗಿಡ ತೋರಿಸ್ತಾರೆ, ಮಾಡ್ತಾರೆ, ಪಂಚಲೋಹದ ಮೊಳೆಗಳನ್ನು ಮಾರಾಟ ಮಾಡ್ತಾರೆ. ಅದು ಸಮಸ್ಯೆ ಅಲ್ಲ, ಅದು ಮಾಡಲೇಬಾರ್ದು. ಇದ್ದ ಗಿಡಗಳನ್ನು ನೀವು ಹಾಳು ಮಾಡ್ಕೊಳ್ತೀವಿ. ಅಂದರೆ ಇಂಗ್ಲೀಷಲ್ಲಿ ಒಂದು ಶಬ್ದ ಇದೆ, ಯು ಆರ್ ಟ್ರೀಟಿಂಗ್ ದ ಸಿಂಪ್ಟಮ್ಸ್ ಬಟ್ ನಾಟ್ ದ ಕಾಸ್ ಅಂತ. ಯಾವುದೋ ಒಂದು ಸಿಂಪ್ಟಮ್ಯಾಟಿಕ್ ಆಗಿ ಏನೋ ಒಂದು ಪ್ರಯತ್ನ ಮಾಡ್ತೀವಿ, ಬಟ್ ಆ್ಯಕ್ಚುಯಲ್ ಕಾಸು ಡಿಫರೆಂಟ್. ಮಣ್ಣಿನಲ್ಲೇ ಇರುತ್ತೆ, ಅಥವಾ ರೋಗಾಣುಗಳು ಮಣ್ಣಿನಲ್ಲಿ ಜಾಸ್ತಿ ಮಣ್ಣಿನಲ್ಲಿ ಇರ್ತವೆ. ಈ ರಾಸಾಯನಿಕ ಕೃಷಿ ಮಾಡುವಂಥ ಮಣ್ಣಿನಲ್ಲಿ ಇವೆಲ್ಲ ಇದ್ದಿದ್ದೆ. ಯಾಕಂದರೆ ಕಟ್ಟಿಟ್ಟ ಬುತ್ತಿಗಳು ಇವು. 16 ಪೋಷಕಾಂಶಗಳು ಇಲ್ಲ. ಬಡ್ಡಿ ದಾರಿಂದ ಬ್ಯಾಗ್ ಅಂತ ನಾನು ಹೇಳಿದಲ್ಲ ಒಂದು ವಿಡಿಯೋದಲ್ಲಿ. ಎಲ್ಲವೂ ಒಂದೇ ಟೈಮಿನಲ್ಲಿ ಬರೋದಿಲ್ಲ, ಎಲ್ಲ ಪೋಷಕಾಂಶಗಳು ಇಲ್ಲ, ಆ ರೀತಿ ಎಲ್ಲ ರೋಗಗಳು ಬರ್ತವೆ. ಸ್ನೇಹಿತರೆ, ಇದೇ ಮುಖ್ಯ ನೋಡಿ. ಮತ್ತೆ ನಾವು ಅಲ್ಲಿಗೆ ಬರ್ತೀವಿ. ಯಾಕೆ ನಾವು ವಿಷಮುಕ್ತ ಕೃಷಿ ಮಾಡಬೇಕು, ರಾಸಾಯನಿಕನ ಬಳಸಬಾರ್ದು, ಸಾವಯವ ಕೃಷಿನಲ್ಲೇ ಮುಂದುವರಿಬೇಕು, ಮಣ್ಣಿಗೆ ಶಕ್ತಿ ತುಂಬಬೇಕು, ಗಿಡಗಳಿಗೆ ಆರೋಗ್ಯ ಬರುತ್ತೆ, ಫಸಲು ಚೆನ್ನಾಗಿ ಬರುತ್ತೆ. ಇದೆಷ್ಟು ನಮ್ಮ ಗೋಡೆ ಮೇಲೆ ಬರದಂಗಿದೆ ಇದು. ಆದರೂ ನಾವು ಮತ್ತೆ ರಾಸಾಯನಿಕದ ಮೋಹಕ್ಕೆ ಒಳಗಾಗ್ತೀವಿ, ರಾಸಾಯನಿಕ ಕೃಷಿಗೆ ಹೋಗ್ತೀವಿ, ಅನಾವಶ್ಯಕ ಉಳುಮೆ ಮಾಡಿಸ್ತೀವಿ, ಅತಿ ಹೆಚ್ಚು ನೀರು ಕಟ್ತೀವಿ. ಈ ತಪ್ಪುಗಳನ್ನೇ ಮಾಡ್ತಾನೇ ಬರ್ತಾ ಇದ್ದೀವಿ. ಇವತ್ತಾದರೂ ನಾವು ಎಚ್ಚೆತ್ಕೊಳ್ಳೋಣ, ಯೂಟರ್ನ್ ಹಾಕ್ಕೊಳ್ಳೋಣ, ಬೇಡದಿರೋದನ್ನೆಲ್ಲ ಬಿಟ್ಬಿಡೋಣ. ಹೆಗಡೆ ಸರ್ ಹೇಳಿದ್ದಾರೆ, ಯಾವ್ದು ಮಾಡಬೇಕೋ ಅದನ್ನು ಬಿಟ್ಟು ಇನ್ನೆಲ್ಲ ಮಾಡ್ತಿದ್ದೀರಾ ನೀವು ಅಂತ ನಮಗೆ ಭಾಳ ನೋವಿಂದ ಹೇಳ್ಕೊತಾರೆ. ಹಾಗಾಗಿ ದಯವಿಟ್ಟು ಎಲ್ಲ ಸಮಸ್ಯೆಗಳಿಗೂ ಮೂಲ ಪರಿಹಾರ ಮಣ್ಣಿನ ಆರೋಗ್ಯ. ಮಣ್ಣನ್ನು ನಾವು ಆರೋಗ್ಯವಾಗಿ ಇಟ್ಕೊಂಡ್ರೆ ಎಲ್ಲವೂ ಸಮಸ್ಯೆಗಳು ಬಗೆಹರುತ್ತೆ. ಈ ಸಣ್ಣ ಸೂಚನೆಗಳಿಗೆಲ್ಲ ನಾವು ಉತ್ತರ ಹುಡುಕ್ತಾ ಹೋದರೆ ಪೂರ್ತಿ ನಮ್ಮ ಜೀವನ ಪೂರ್ತಿ ನಾವು ಬರೀ ಸಮಸ್ಯೆಗೆ ಪರಿಹಾರ ಹುಡುಕೋದಲ್ಲೇ ಕಳೆದು ಬಿಡ್ತೀವಿ ಹೊರತು ನಮ್ಮ ಕೃಷಿನ ನಾವು ಎಂಜಾಯ್ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ರೀತಿ ವ್ಯಕ್ತ ಪ್ರಯತ್ನಗಳು ಬೇಡ ಅಂತ ನಮಗೆ ಸೂಕ್ಷ್ಮವಾಗಿ ತಿಳಿಸ್ತಾ ಇದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೋತೀವಿ. ಇದನ್ನು ಅರ್ಥ ಮಾಡ್ಕೊಂಡು ಮುಂದುವರಿತೀರಾ ಅಂತ ನಂಬ್ಕೊಂಡಿದ್ದೀನಿ. ನಮಸ್ಕಾರ.